ಆತ್ಮೀಯರೇ, ಟೊಬ್ಯಾಕೊ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆಗಳು ಅಥವಾ ಶಾಲೆಗಳು, ಇದರ ಒಂದು ಟಾಪಿ ಕಾಂಪ್ಲಿಯನ್ಸ್ ಅಸೆಸ್ಮೆಂಟ್ ಆ್ಯಪ್ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿ ಇಲ್ಲಿ 9 ಕ್ರೈಟೇರಿಯಾಗಳೇ ಅಂದರೆ 9 ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಒಂದು 9 ಕ್ರೈಟೇರಿಯಾಗಳಿಗೆ ನಾವು ಆನ್ಸರ್ ಮಾಡಬೇಕು ಮತ್ತು ಕೆಲವೊಂದು ಪ್ರಶ್ನೆಗಳಿಗೆ ನಾವು ಫೋಟೋ ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಈ ಎಲ್ಲ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿದ ಮೇಲೆ ನಮ್ಮ ಒಂದು ಸ್ಕೋರ್ ಅಂದರೆ ಒಟ್ಟು 100 ಅಂಕಗಳದ್ದು ಇರ್ತದೆ. ಇದು ಕ್ರೈಟೇರಿಯಾಗಳಿಗೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿರ್ತಕ್ಕಂಥ ವೇಟೇಜ್ ಸ್ಕೋರು. ನಮ್ಮ ಒಂದು ಸ್ಕೋರು 100ಕ್ಕೆ 90+, 90+ ಆದರೆ ಏನಾಗುತ್ತೆ, ನಮಗೂ ಕೂಡ ಸರ್ಟಿಫಿಕೇಟ್ ಕೂಡ ಬರ್ತೈತೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಟಾಪಿಗೆ ಸಂಬಂಧಿಸಿರ್ತಕ್ಕಂಥ ಟಾಪಿ ಕಾಂಪ್ಲಿಯನ್ಸ್ ಅಸೆಸ್ಮೆಂಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿ ಅಲ್ಲಿ ಕ್ರೈಟೇರಿಯಾ ಅಥವಾ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ನಾವು 90+ಗಿಂತ ಸ್ಕೋರ್ ಮಾಡಿದ ಮೇಲೆ ನಾವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ಒಂದು ಟಾಪಿ ಕಾಂಪ್ಲಿಯನ್ಸ್ ಅಸೆಸ್ಮೆಂಟ್ ಆ್ಯಪನ್ನು ನಾವು ಈಗ ಪ್ಲೇಸ್ಟೋರ್ನಲ್ಲಿ ಈ ಆ್ಯಪ್ ಲಭ್ಯವಿಲ್ಲ. ಸೊ ಈಗ ನಾನು ಈ ಒಂದು ಆ್ಯಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಮತ್ತು ಆ್ಯಪ್ಗೆ ಲಾಗಿನ್ ಆಗಿದ್ಮೇಲೆ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗ್ತದೆ. ಸೊ ಯೂಸರ್ ನೇಮ್ ಏನಾಗಿರುತ್ತೆ ಮತ್ತು ಪಾಸ್ವರ್ಡ್ ಯಾವ್ದು ಹಾಕಬೇಕು ಅಂತದನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಸೊ ನಾನೀಗ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಅಂತ ಕೇಳ್ತದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫೈಲ್ ಡೌನ್ಲೋಡೆಡ್ ಅಂತ ಬರ್ತದೆ. ಪಕ್ಕದಲ್ಲಿ ಓಪನ್ ಇದೆ. ಕ್ಲಿಕ್ ಮಾಡಿದಾಗ ನೋಡಿ ಇನ್ಸ್ಟಾಲ್ ಅಂತ ಕೇಳ್ತದೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಮೇಲೆ ಕ್ಲಿಕ್ ಮಾಡಿ. ಈಗ ಟಾಪಿ ಕಾಂಪ್ಲಿಯನ್ಸ್ ಅಸೆಸ್ಮೆಂಟ್ ಆ್ಯಪ್ ವರ್ಷನ್ 2.0 ಓಪನ್ ಆಯಿತು. ಎಂಟರ್ ಯೂಸರ್ ನೇಮ್ ಪಾಸ್ವರ್ಡ್ನಲ್ಲಿ ಯೂಸರ್ ನೇಮ್ ಬೈ ಡಿಫಾಲ್ಟ್ ಆಗಿ ನಮ್ಮ ಶಾಲೆ ಡೈಸ್ಕೋಡನ್ನು ಯೂಸರ್ ನೇಮ್ ಸ್ಥಳದಲ್ಲಿ ಫಿಲ್ ಮಾಡಬೇಕು. ಎಂಟರ್ ಪಾಸ್ವರ್ಡ್ನಲ್ಲಿ topi@gok@123# ಅಂತ ನಾನಿಲ್ಲಿ ಟೈಪ್ ಮಾಡಿರೋ ರೀತಿ ತಾವು ಕೂಡ ಟೈಪ್ ಮಾಡಿಕೊಂಡು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಸಕ್ಸಸ್ಫುಲ್ ಅಂತ ಬರ್ತದೆ, ನೋಡ್ಬೋದು. ಇಲ್ಲಿ ರಿಸೋರ್ಸಸ್, ಅಸೆಸ್ಮೆಂಟು, ರಿಪೋರ್ಟು, ಫೀಡ್ಬ್ಯಾಕು, ಸರ್ಟಿಫಿಕೇಟ್ಸ್ ಅಂತಕ್ಕಂಥ ಒಂದು ಮೆನುಗಳಿವೆ. ಗೈಡ್ಲೈನ್ಸ್ ಕೂಡ ನೋಡಬಹುದಾಗಿರುತ್ತದೆ. ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಬಹುದು ಇಲ್ಲಿ ಟಾಪಿಕ್ ಗೈಡ್ಲೈನ್ಸ್ ಇದೆ ಮತ್ತು ಇಂಪಾರ್ಟೆಂಟ್ ಲಿಂಕ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅಸೆಸ್ಮೆಂಟ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸೆಲ್ಫ್ ಇವ್ಯಾಲ್ಯೂಷನ್ ಫಾರ್ಮ್ ಅಂತ ಒಂದು ಸ್ಕ್ರೀನ್ ಬರ್ತದೆ. ಇಲ್ಲಿ ಮೇಲ್ಗಡೆ ನಮ್ಮ ಸ್ಟೇಟ್ ಕರ್ನಾಟಕ ಮತ್ತು ನಮ್ಮ ಜಿಲ್ಲೆ ತೋರಿಸ್ತಿರ್ತದೆ. ಕೆಳಗಡೆ ಇಲ್ಲಿ ತಹಸೀಲ್ ನೇಮು, ನಮ್ಮ ಶಾಲೆ ಯುಡಾಯ್ ಸಂಖ್ಯೆ ಮತ್ತು ನಮ್ಮ ಶಾಲೆ ಹೆಸರು, ಆಮೇಲೆ ರಿಪೀಟ್ ನಮ್ಮ ಶಾಲೆ ಹೆಸರನ್ನು ಎಂಟರ್ ಮಾಡಬೇಕು ಮತ್ತು ಶಾಲೆಯ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು ಮತ್ತು ನೇಮ್ ಆಫ್ ದ ಇವ್ಯಾಲ್ಯುವೇಟರ್ನಲ್ಲಿ ಹೆಡ್ ಮಾಸ್ಟರ್ ಅಥವಾ ಈ ಒಂದು ಟಾಪಿ ನೋಡೋದು ಶಾಲೆಯಲ್ಲಿ ಯಾರು ಇರ್ತಾರೆ ಅವರ ಒಂದು ಡೀಟೇಲ್ಸ್ಗಳನ್ನು ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಬೇಸಿಕ್ ಇನ್ಫಾರ್ಮೇಷನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರ್ತದೆ. ಈಗ ಇಲ್ಲೇನಾಗುತ್ತೆ, ಒಟ್ಟು 9 ಕ್ರೈಟೇರಿಯಾ ಅಥವಾ ಮಾನದಂಡಗಳು ಅಥವಾ ಕ್ವಶನ್ಸ್ ಬರ್ತದೆ. ಈಗ ಕ್ರೈಟೇರಿಯಾ 1A ಕಾಂಪ್ಲಿಯನ್ಸ್ ಅಸೆಸ್ಮೆಂಟ್ ಅಂತ ಬರ್ತದೆ. ಈ ಒಂದು ಪ್ರತಿಯೊಂದು ಕ್ರೈಟೇರಿಯಾ ಅಥವಾ ಮಾನದಂಡ ಅಥವಾ ಕ್ವಶನ್ಸ್ಗೆ ಏನಿದೆ ವೇಟೇಜ್ ಸ್ಕೋರನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ಕ್ರೈಟೇರಿಯಾ 1A ಏನಿದೆ ಇದಕ್ಕೆ ವೇಟೇಜ್ ಸ್ಕೋರು ಪಾಯಿಂಟ್ಸು 10 ಅಂತ ಇದೆ. ಸೊ ಈಗ ಇಲ್ಲಿ ಈ ಒಂದು ಕ್ರೈಟೇರಿಯಾದಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಪ್ರಶ್ನೆಗೆ ಇಲ್ಲಿ ನಾವು ಎಸ್ನೋ ಆನ್ಸರ್ಗಳಿವೆ, ಆನ್ಸರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಾನೀಗ ಮೊದಲನೇ ಒಂದು ಕ್ವಶನ್ಸ್ಗೆ ಎಸ್ ಅಂತ ಆನ್ಸರ್ ಮಾಡಿದ್ರೆ ಇಲ್ಲಿ ಕ್ಯಾಪ್ಚರ್ ಪಿಕ್ಚರ್ ಅಂತ ಇದೆ. ಅಂದರೆ ಟೊಬ್ಯಾಕೊ ಫ್ರೀ ಏರಿಯಾ ಅಂತ ಒಂದು ಸೂಚನಾ ಫಲಕವನ್ನು ನಾವು ನಮ್ಮ ಶಾಲೆಯ ಒಂದು ಆವರಣದಲ್ಲಿ ಬರ್ಸಿದ್ರೆ ಅಥವಾ ಡಿಸ್ಪ್ಲೇ ಮಾಡಿದರೆ ಇಲ್ಲಿ ಅದರ ಒಂದು ಎಸ್ ಅಂತ ಕೊಟ್ಟಾಗ ಒಂದು ನಾವು ಬರ್ಸಿದ್ದರ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಎಲ್ಲಿ ಬರ್ಸಿದ್ದೀವಿ ಅಂತಕ್ಕಂಥದ್ದನ್ನು. ಸೊ ಈ ಫೋಟೋ ಅಪ್ಲೋಡ್ ಮಾಡಲು ಕ್ಯಾಪ್ಚರ್ ಪಿಕ್ಚರ್ ಈ ಒಂದು ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ ಮತ್ತು ಪರ್ಮಿಷನ್ ಕೇಳುತ್ತೆ. ಇಲ್ಲಿ ನಾವು ಪರ್ಮಿಷನ್ ಓಕೆ ಕೊಡಬೇಕು. ಆಮೇಲೆ ಮತ್ತೊಂದು ಸಲ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ, ಓಕೆ ಕೊಡಬೇಕು. ನೆಕ್ಸ್ಟು ನಾವು ಎಲ್ಲಿ ತಂಬಾಕು ಮುಕ್ತ ಶಾಲೆ ಅಂತಕ್ಕಂಥದ್ದನ್ನು ಎಲ್ಲಿ ಬರೆಸಿದ್ದೀವೋ ಅಲ್ಲಿ ಇದನ್ನು ಕ್ಯಾಮ್ರಾ ಅದರ ಎದುರಿಗೆ ಹಿಡಿದು ಫೋಟೋ ತೆಗಿಬೇಕು. ಫೋಟೋ ತೆಗೆದಾದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿರಿ ಅಲ್ಲಿ ಫೋಟೋ ಇಲ್ಲಿ ಬರ್ತದೆ. ಇದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನು ಕ್ರೈಟೇರಿಯಾ 1B ಅಂತ ಬರ್ತದೆ. ಇದರಲ್ಲಿ ಮತ್ತೆ ಪ್ರಶ್ನೆಗಳು ಬರ್ತದೆ, ಎಸ್ ನೋ ಅಂತ ಉತ್ತರ ಆಯ್ಕೆ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಎಲ್ಲೆಲ್ಲಿ ಅವು ಫೋಟೋ ಅಪ್ಲೋಡ್ ಮಾಡೋ ಬರ್ತದೆ ಅಲ್ಲಿ ಕ್ಯಾಪ್ಚರ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಮ್ರಾದಿಂದ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಇದೇ ರೀತಿ ಉಳಿದ ಎಲ್ಲ ಒಂದು 9 ಕ್ರೈಟೇರಿಯಾಗಳನ್ನು ನಾವು ಕಂಪ್ಲೀಟ್ ಮಾಡಬೇಕು.
ನೋಡ್ಬೋದು ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಕೆಳಗಡೆ ನಮ್ಮ ಸ್ಕೂಲ್ ನೇಮ್ ಹೆಸರು ಬಂದಿರುತ್ತದೆ. ಸ್ಕೂಲ್ ನೇಮ್ ನೋಡ್ಬೋದು. ವ್ಯೂ ಸರ್ಟಿಫಿಕೇಟ್ ಇದೆ, ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಟಿಫಿಕೇಟು ಟೊಬ್ಯಾಕೊ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಬರ್ತದೆ. ಕೆಳಗಡೆ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ವ್ಯೂ ರಿಪೋರ್ಟ್ ಅಂತ ಇದೆ. ನಾನೀಗ ವ್ಯೂ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಬಹುದು ಈ ರಿಪೋರ್ಟ್ನಲ್ಲಿ ನಮ್ಮ ಏನೇನೋ ಒಂದು ಕ್ರೈಟೇರಿಯಾ ಇದೆ, ಆ ಒಂದು ಕ್ರೈಟೇರಿಯಾಗೆ ಸಂಬಂಧಿಸಿದಂತೆ ವೇಟೇಜ್ ಸ್ಕೋರ್ ಏನಿದೆ ಮತ್ತು ನಮ್ಮ ಸ್ಕೋರ್ ಏನಾಗಿದೆ ಅದೆಲ್ಲ ಇಲ್ಲಿ ಬಂದುಬಿಟ್ಟಿರ್ತದೆ. ಕೆಳಗಡೆ ಇಲ್ಲಿ ಗೋ ಟು ಹೋಮ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನಾವು ಈ ಒಂದು ಹೋಮ್ ಪೇಜ್ಗೆ ಬರ್ತೇವೆ. ಇದರಲ್ಲಿ ಸರ್ಟಿಫಿಕೇಟ್ ಅಂತಕ್ಕಂಥ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ನೋಡಬಹುದು ಇಲ್ಲಿ ಟೋಟಲ್ ನಂಬರ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವಿಸಿಟ್ಸ್, ನಂಬರ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಟಾಪಿಕ್ ಕಂಪ್ಲೇಂಟ್ಸ್, ನೆಕ್ಸ್ಟ್ ನಂಬರ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನಾಟ್ ಕಂಪ್ಲೇಂಟ್ಸ್ ಅಂತಕ್ಕಂಥ ಒಂದು ಡ್ಯಾಶ್ಬೋರ್ಡ್ ನೋಡಬಹುದು. ಇಲ್ಲಿ ಕೆಳಗಡೆ ಒಂದು ಟೇಬಲ್ ಇದೆ, ಅದರಲ್ಲಿ ಸೀರಿಯಲ್ ನಂಬರ್, ಡ್ಯೂ ಡೈಸ್ ನಂಬರ್, ಟೋಟಲ್ ಸ್ಕೋರ್, ವೆರಿಫಿಕೇಶನ್ ಪೆಂಡಿಂಗ್ ಅಂತ ಇದೆ. ಆ್ಯಕ್ಷನಲ್ಲಿ ಡೌನ್ಲೋಡ್ ಯೆಲ್ಲೋ ಕಲರ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ನೋಡಬಹುದು ಈ ಒಂದು ಟಾಪಿ ಸರ್ಟಿಫಿಕೇಟ್ ಡೌನ್ಲೋಡ್ ಅಂತ ಕೇಳ್ತದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸರ್ಟಿಫಿಕೇಟು ಟೊಬ್ಯಾಕೊ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಕೆಳಗಡೆ ನಮ್ಮ ಸ್ಕೂಲ್ ನೇಮ್, ಅಡ್ರೆಸ್ ಮತ್ತು ಈ ಸರ್ಟಿಫಿಕೇಟ್ ಡೀಟೇಲ್ಸನ್ನೆಲ್ಲ ನಾವಿಲ್ಲಿ ನೋಡಬಹುದಾಗಿರುತ್ತದೆ. ಸೊ ಹೀಗೆ ನಾವು ಈ ಒಂದು ಟಾಪಿಕ್ ಕಂಪ್ಲೇಂಟ್ಸ್ ಅಸೆಸ್ಮೆಂಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ 9 ಕ್ರಿಟೇರಿಯಾಗಳಿಗೆ ನಾವು ಆನ್ಸರ್ ಮಾಡಿ ಸೆಲ್ಫ್ ಇವ್ಯಾಲ್ಯೂಯೇಷನನ್ನು ಮಾಡಿಕೊಂಡು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.